Hello, Namaste. Welcome back to my YouTube channel. ಆನೆಕೆರೆಯನ್ನು ಭೈರರಸ ಸಾಮ್ರಾಜ್ಯದ ದೊರೆ ರಾಜ ಪಾಂಡ್ಯದೇವನು ನಿರ್ಮಿಸಿದ್ದನು. ಮುಂದೆ ಈ ಕೆರೆಯು 25 ಎಕರೆಯವರೆಗೂ ವಿಸ್ತರಿಸಿಕೊಂಡಿತ್ತು. ಆದರೆ ಈಗ 7 ಎಕರೆ ಜಾಗದಲ್ಲಿದ್ದು ಸ್ಥಳೀಯ ನೀರಿನ ಮೂಲವಾಗಿಯೂ ಆಕರ್ಷಕವಾಗಿಯೂ ಎಲ್ಲರ ಗಮನ ಸೆಳೆಯುತ್ತಿದೆ. ಆನೆಕೆರೆ ಬಸದಿಯು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾರ್ಕಳ ಪ್ರದೇಶದಲ್ಲಿ ನೆಲೆಗೊಂಡಿರುವ ಒಂದು ಸುಂದರವಾದ ಕೆರೆಯಾಗಿದೆ. ಆನೆಕೆರೆ ಹೆಸರು ಬಂದಿದ್ದು ಹೇಗೆ ಎಂದು ತಿಳಿದುಕೊಳ್ಳೋಣ. ಇಂದಿನ ಕಾಲದಲ್ಲಿ ರಾಜನು ತನ್ನ ಆನೆಗಳಿಗೆ ಸ್ನಾನ ಮಾಡಲು, ಕುಡಿಯಲು ಮತ್ತು ಆಯಾಗಿರಲು ಒಂದು ಕೆರೆಯನ್ನು ನಿರ್ಮಿಸಿದನು. ಆ ಕೆರೆಯನ್ನು ಈಗ ಆನೆಕೆರೆ ಎಂದು ಕರೆಯುತ್ತಾರೆ. ವರಂಗವನ್ನೇ ಹೋಲುವ ಕಾರ್ಕಳದ ಆನೆಕೆರೆ ಬಸದಿಯ ವಿಶೇಷತೆ ಏನು? ವರಂಗ ಮತ್ತು ಆನೆಕೆರೆ ಬಸದಿಯ ನಡುವಿನ ವ್ಯತ್ಯಾಸವೇನು ಎಂದು ತಿಳಿದುಕೊಳ್ಳೋಣ ಬನ್ನಿ. ಹೌದು, ಕೆರೆ ಬಸದಿ ಎಂದಾಗ ತಟ್ಟನೆ ನೆನಪಾಗುವುದು ಉಡುಪಿಯ ಹೆಬ್ರಿ ತಾಲೂಕಿನಲ್ಲಿರುವ ವರಂಗ. ಆದರೆ ಉಡುಪಿ ಜಿಲ್ಲೆಯಲ್ಲಿ ವರಂಗವನ್ನೇ ಹೋಲುವ ಇನ್ನೊಂದು ಜೈನ ಬಸದಿ ಇದೆ. ಈ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಅದುವೇ ಕಾರ್ಕಳ ತಾಲೂಕಿನ ಆನೆಕೆರೆ ಚತುರ್ಮುಖ ಬಸದಿ. ಆನೆಕೆರೆಯ ಮಧ್ಯೆ ನಿರ್ಮಿಸಿರುವ ಬಸದಿಯು ಚತುರ್ಮುಖ ಬಸದಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಈ ಬಸದಿಯು ಸರ್ವಧರ್ಮೀಯರ ಪುಣ್ಯಕ್ಷೇತ್ರವಾಗಿದೆ. ಈ ಬಸದಿಗೆ 4 ಕಡೆಯಿಂದಲೂ ಬಾಗಿಲುಗಳಿದ್ದು ಪ್ರತಿಯೊಂದು ಬಾಗಿಲುಗಳು ಕೂಡ ಗರ್ಭಗುಡಿಯನ್ನು ಸೇರುತ್ತದೆ. ವರಂಗಕ್ಕೂ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸವಿದೆ. ವರಂಗದ ಬಸದಿ ತಲುಪಬೇಕಾದರೆ ದೋಣಿಯ ಆಶ್ರಯ ಪಡೆಯಬೇಕು. ಆದರೆ ಇಲ್ಲಿ ಕೆರೆಯ ಮಧ್ಯದಲ್ಲಿ ಬಸದಿಯವರೆಗೂ ವಾಕಿಂಗ್ ಟ್ರ್ಯಾಕ್ ಇದೆ. ಕಾರ್ಕಳ ನಗರದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಆನೆಕೆರೆ ಬಸದಿ ಇದೆ. ಕಾರ್ಕಳವು ಬೆಂಗಳೂರಿನಿಂದ 360 ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ 55 ಕಿಲೋಮೀಟರ್ ದೂರದಲ್ಲಿದೆ. If you like the video, please click on the like button, write a comment, and subscribe to my channel.